ಅಂತ ಲಟ್ ಗಣಪತಿಗೆ ಆಗ ಹೆಂಗ ಅದು ಇಲಿ ಹೊತ್ಕೊಂಡು ತಿರುಗಾಡ್ತು ಅಂತ ಪ್ರಶ್ನೆ ಮಾಡ್ತಾಳ. ಆ ಇಲಿ ಆದವ್ರು ಯಾರು ಮೊದಲಿನ ಜನ್ಮಕ್ಕ? ಅವ ಏನ್ ತಪ್ಪು ಮಾಡಿದ್ರು? ಪ್ರಥಮದಲ್ಲಿ ಕ್ರೌಂಚ ಗಂಧರ್ವತ ತಿಳಿದುಕೊಂಡು ಶೌಬ್ರಿ ಋಷಿ ಮಡದಿ ಮ್ಯಾಗ ಕಾಮ ವಿಕಾರ ಆಯ್ತ ಒಂದು. ಶೌಬ್ರಿ ಋಷಿ ಮಡದಿ ಅಂದ್ರ ಬಹಳ ಸುಂದರ ಇದ್ದಳು. ಇವ ಇಲಿಯಾಗಿ ಆಕಿ ಕಾಲಾಗ ಓಡಾಡಕ್ ಚಾಲು ಮಾಡ್ದ. ಇದನ್ನ ಕಂಡು ಹಿಡಿದು ಮಾನಿನಿ ಮಲ್ಲೇಶ್ವರನ ನೆನೆಯೇ, ಮಾನಿನಿ ಮಲ್ಲೇಶ್ವರನ ನೆನೆಯೇ. ಮನಮುನಿಗಳು ಮನ ಸಾರೆ ಮಹಂತನಿಂದ ಪಡೆದ್ರು ಅಮೃತ ಹರಿಯೇ. ಮನಮುನಿಗಳು ಮನ ಸಾರೆ ಮಹಂತನಿಂದ ಪಡೆದ್ರು ಅಮೃತ ಹರಿಯೇ. ಮಾನವನ ಜನ್ಮ ಇದುವೇ ಕೊನೆಯೇ, ಮಾನವನ ಜನ್ಮ ಇದುವೇ ಕೊನೆಯೇ. ಏನು ತನ್ನದಲ್ಲ ಅಜ್ಞಾನದಿಂದ ನನ್ನ ಹೊಲ ನನ್ನ ಮನೆಯೇ. ಏನು ತನ್ನದಲ್ಲ ಅಜ್ಞಾನದಿಂದ ನನ್ನ ಹೊಲ ನನ್ನ ಮನೆಯೇ. ಭಾವ
ದಿಗಂಬ್ರಾದ್ರ ಯಾವ ಶನಿಯೇ ಭಾವ ದಿಗಂಬ್ರಾದ್ರ ಯಾವ ಶನಿಯೇ ಹುಟ್ಟು ಸಾವುಗಳು ಸನಿಯಾಕ ಬರುವುದಿಲ್ಲ ಗುರುವಿಗೆ ಮಾಡದನಿಯೇ ಹುಟ್ಟು ಸಾವುಗಳು ಸನಿಯಾಕ ಬರುವುದಿಲ್ಲ ಗುರುವಿಗೆ ಮಾಡದನಿಯೇ ಕೂಡಿಕೋರ ಕೂಡಲ ಸಂಗಮ ಸನಿಯೇ ಕೂಡಿಕೋರ ಕೂಡಲ ಸಂಗಮ ಸನಿಯೇ ಗಡಿನಾಡ ಅಂದೇವಾಡಿ ಗೈಬಿಷ ಪಡ್ಕೊಂಡು ಪಶ್ಚಿಮ ನಿಶಾನಿಯೇ ಗಡಿನಾಡ ಅಂದೇವಾಡಿ ಗೈಬಿಷ ಪಡ್ಕೊಂಡು ಪಶ್ಚಿಮ ನಿಶಾನಿಯೇ ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರ್ಮುಗುದು ಹೇಳುದು ಏನಂದ್ರೆ ನಾವು ಸುರುವಿಗೆ ಎದ್ದುಗಳಿಗೆ ಏನು ಹಾಡಿದ್ದೇವ್ರಿ ಪದ್ಯ ಅದು ಹರದೇಶ್ ಅವ್ರ ನೇಮ ಐತಿ ನಾವು ಒಬ್ಬರದೇ ಅಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಭಗವಂತ ಇದ್ದಾನ ಅಣುರೇಣು ತೃಣಕಾಷ್ಟದಲ್ಲಿ ಸಹಿತ ತುಂಬಿ ಬರಿತಿದ್ದಾನ ನೆಂಬಿ ಕೊರೆದೊಡೆ ಓ ಎಂಬನು ಶಿವನಿ ಅಂತ ಬಸವಣ್ಣವರು ಜಯಘೋಷದ ಮತ್ತು ಎತ್ತ ನೋಡಲು ಪರಬ್ರಹ್ಮ ಮತ್ತು ತಿಳಿದುಕೊಂಡು ಜ್ಞಾನಿಗಳು ಹಾಡಿ 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 ಕೊಂಡಾಡಿ ಹೋಗಿದ್ದಾರೆ. ಅವಾಗ ನಾವೇನು ಹರದೇಶ ನಾಗೇಶ್ ಹಾಡೋರು ಇದ್ದಿದ್ದಿಲ್ಲ, ನೀವು ಹಿಂಗೆ ಹಾಡ್ರಪ್ಪ ಅಂತೇಳಿ ಅವ್ರಿಗೆ ಕಲ್ಪನಾನು ಕೊಟ್ಟಿಲ್ಲ. ಯಾವ ಪ್ರಕಾರವಾಗಿ ಅವ್ರಿಗೆ ಬ್ರಹ್ಮಾಂಡದಲ್ಲಿ ಉಗುಮಾಗ್ಯದ ಆ ನಮೂನಿ ಆನಂದ ಜಯಘೋಷ ಮಾಡ್ಯಾರ ಭಗವಂತನ ಮ್ಯಾಗ. ಅದೇ ಪ್ರಕಾರವಾಗಿ ನಾವೇನು ಹೇಳಿದ್ದೆವು, ನಮ್ಮ ಆಲ್ಮೇಲ್ ರಾಮಸಿಂಗ್ ಕವಿಗಳು ರಚನೆ ಮಾಡಿದಂಥ ಪದ್ಯ ಹಾಡಿದ್ದೆವು. 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತಾ ಇದ್ದೀನಿ, ದೈವಿದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ದೇವರು ಸಿಗಲಿ ಸಿಗಲಾರ್ದು ಇದ್ರು ಇರಲಿ ಪರ, ದೇವರ ಮೇಲೆ ಭಕ್ತಿ ನಮ್ದು ಜನ್ಮ ಇರುತ್ತಾನ ಅಂತ ಹೇಳಿ ಅವ್ರು ರಚನೆ ಮಾಡ್ಯಾರ. ಇವರು ಸುರುವಿಗೆ ಎತ್ತಗಳಿಗೆ ಏನೇನು ಶಸ್ತ್ರಗಳ್ರಿ. ನಮ್ಮ ಅಕ್ಕ 10 ಮಂದಿ ದೈವಿಕ ಅಂದ್ರೆ ಇವನಿಗೆ ಮದುವೆಯವರಿಗೆ 10 ಮಂದಿ ಕಾಣಿಸ್ಯಾರ ಮುಂದೆ ಕೂತವ್ರು. ಅದ್ ಕೇಳ್ತಾರ ಅವ್ರು. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಕಾರ್ಯಕ್ರಮ ನಡೆದಲ್ಲಿ ಹೆಣ್ಮಕ್ಳದು ಸಣ್ಣ ಹುಡುಗರಿಗೆ ಆದಲ್ಲ ಅಂದ್ರೆ ಪುಷ್ಯನ ಮಳಿ ಇದ್ದಂಗ್ರಿ. ಪುಷ್ಯನ ಮಳಿ ಅವರು ತಾವು ಕೇಳವ್ರಲ್ಲ, ನಿಮಗೂ ಕೇಳ್ಬಿಡಂಗಿಲ್ಲ. ಇನ್ನು ಚಂತನ ಮಳಿ ಆದರೂ 2 ಬಟ್ ಹಸಿ ಆಗಂಗಿಲ್ಲ, ಬಯಲು ಕಡೆಗೆ ಹೋಲಕ್ಕೆ ಪುರುಸತ್ತಿಗಿಲ್ಲ. ಅದಕ್ಕೆ ನಾವು ತಾಯಿದರಿಗೆ ಏನು ಹೇಳ್ತೀವಿ, ಜರ ಗಪ್ಪು ಕೂತು ಪದ್ಯ ಕೇಳಿದ್ರಿ ಅಂದ್ರೆ ಮುಂದೆ ಮುಪ್ಪಿನ ಕಾಲಕ್ಕೆ ನನ್ನಂತ ಒಂದು ಮಗ ಹುಟ್ಟುತ್ತದೆ ನಿಮ್ಗೆ. ಮತ್ತು ಇಂಥ ಮಗ ಹಾಡೋ ಹೊತ್ತಿನ ನೀವು ಗದ್ದಲ ಮಾಡಿದ್ರೆ ಕೂಡು ಮಕ್ಕಳೇ ಹುಡ್ತಾವೆ. ಇದು ಸುಳ್ಳಲ್ಲಿ ಮತ್ತು ಹುಡುಗಟ್ಟಿಗೆ ಅಲ್ಲ. ಕೂಡ್ಡೇರಿ ಇಲ್ಲಕಂದ್ರೆ ಕಾಲಿಲ್ಲಾರ್ದ್ರೆ ಜ್ಞಾನ ಇಲ್ಲಾರ್ದು ಹುಡ್ತಾವೆ, ತೊಗೊಂಡು ಏನು ಮಾಡ್ತೀರಿ? ಅದಕ್ಕೆ ಜರ ಗಪ್ ಕೂತು ಕೇಳ್ರಿ. ಮಾತಾಡೋದೇ ನಿಮ್ದು ಏನಾರ ಬಿಗ್ತಂದು ವಿಷಯ ಅದು ಇತ್ತಪ್ಪ ಅಂತಂದ್ರೆ ಅಚ್ಚಿ ಕಡೆ ನಮ್ಮ ವಿದ್ಯಾಶ್ರೀ ಹಾಕೋರ ಮನ್ಯಾಗ ಹಿಂದಿನ ಅಚ್ಚಿ ಕಡೆ ಕೊಲೆಗೆ ಹೋಗಿ ಮಾತಾಡಿ. ಹಾಂ, ಕೊಲ್ಲನೇ ಐತಿ. ಸುಮ್ಮ ಕೇಳೋರಿಗೆ ಅದಕ್ಕೆ ಪಂಚಾಮೃತದೊಳು ವಿಷವ ಬೆರೆಸಿದಂತೆ ಕೂಡಲ ಸಂಗಮ ದೇವ ಆಗಬಾರ್ದು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ತಾಯಿದಾರ ಸಹಿಸಿಕೊಂಡು ಗಪ್ಪಾಗಿ ಕೂತ್ರಪ್ಪ ಅಂದ್ರೆ ಆ ಹೆಣ್ಮಗಳು ಏನು ಕೇಳ್ಯಾಳ, ಈ ಮದುವೆಯವ್ರು ಏನು ಹೇಳ್ತಾರಪ್ಪ ಆ ಹೆಣ್ಮಗಳ ಜವಾಬ ಅಂತ ಅನ್ನುವಂಥದ್ದು ಕಲ್ಪನಾದಾಗ ಉಳಿತದೆ. ಎಲ್ಲರೂ ಕಿವಿಡ್ರೆ ಇರಂಗಿಲ್ಲ. ಅದಕ್ಕೆ ಶಿಶುನಾಳ ಶರೀಫ್ ಏನು ಹೇಳ್ತಾನೆ, ಕಣ್ಣಿನೋಳು ಕಣ್ಣ ಕಂಡೇನೋ ಈ ಕಣ್ಣಿನೋಳು ಅಂತ ಹೇಳ್ತಾನವ. ಕಿವಿ ಒಳಗೆ ಕಿವಿ ಅದ, ಕಣ್ಣಿನೊಳಗೆ ಕಣ್ಣದ, ಬಾಯಿ ಒಳಗೆ ಬಾಯಿ ಅದ, ಮೂಗಿನೊಳಗೆ ಮೂಗದ್ರಿ, ಭಾಳ ಸೂಕ್ಷ್ಮ ವ್ಯವಹಾರದ. ಅದಕ್ಕೆ ಅವ್ರು ಹೇಳಿದ್ರು ಕಣ್ಣಿನೋಳು ಕಣ್ಣ ಕಂಡೇನೋ ಈ ಕಣ್ಣಿನೋಳು ಅಂತ ಹೇಳಿದ್ರು. ಆ ಬ್ರಹ್ಮಜ್ಞಾನ ಅನ್ನುವಂಥದ್ದೇನು ಕಣ್ಣು ಐತಲ್ಲ, ಒಳಗಿನ ಕಣ್ಣ, ಈ ಹೊರಗಿನ ಕಣ್ಣಿನಿಂದ ಇದು ಬಾಹ್ಯ ದೃಷ್ಟಿ ನೋಡೋದೈತಿ. ಎಲ್ಲ ಶೋಧ ಮಾಡೋದು ಅಂತರಂಗ ದೃಷ್ಟಿ ಏನದಲ್ಲಿ 3ನೇ ಕಣ್ಣ, ಅದನ್ನೇ ಎಲ್ಲ ಶೋಧ ಮಾಡಿ ಇಡೋದು ಇದು. ಅದಕ್ಕಾಗಿ ನಿನಗೆ 10 ಮಂದಿ ಕಾಣಿಸ್ಯಾರ ಅನ್ನೋದು ಕೇಳ್ತಾಳ ನಮ್ಮ ರಾಣಬಾಯಿ. ಕರೆಕ್ಟ್ ತಂಗಿ, ನೀ ಕೇಳೋದೇನು ತಪ್ಪಲ್ಲ. ಕವಿಗಳ ಅಷ್ಟು ಮಳ್ಳಲ್ಲ. ಯಾಕಂದ್ರೆ ರವಿ ಕಾಣಿಸಲಾರಕಿ ವಸ್ತು ಕವಿ ಕಂಡಿದ್ದಾನ ಅಂತ ಹೇಳ್ತಾರೆ ಜ್ಞಾನಿಗಳು. ರವಿಗೊಂದು ಮರಿ ಅದ, ಕವಿಗೆ ಮರಿ ಇಲ್ಲ ಅಂತ ಹೇಳ್ತಾನೆ. 10 ಮಂದಿ ದೈವಿಗೆಲ್ಲ ಕೈ ಮುಗಿದು ಹೇಳ್ತಾ ಇದ್ದೀನಿ ಅಂತ ಯಾಕಂದಪ್ಪ ಮಾ ಕವಿ ಅಂದ್ರೆ, ದಶಪ್ರಾಣಾದಿಗಳು ಹಿಡ್ಕೊಂಡೇ ಪದ್ಯ ಎತ್ತಾರ ಅವರು.
10 ಮಂದಿ ಅಂದ್ರೆ ಏನು? ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಪಂಚ ಪ್ರಾಣಾದಿಗಳು. ನಾಗ ಕ್ರಕಲ ಕೂರ್ಮ ದೇವದತ್ತ ಧನುಂಜಯ ಪಂಚ ಉಪ ಪ್ರಾಣಾದಿಗಳು. ಅದಕ್ಕೆ 10 ಮಂದಿ ದೇವಿಗೆಲ್ಲ ಕೈ ಮುಗಿದು ಹೇಳ್ತೀನಿ ಅಂತ ದಶಪ್ರಾಣ ಹಿಡ್ಕೊಂಡು ಅವರು ಪದ್ಯ ತೊಗೊಂಡಾರ. ರಾಣವಕ್ಕ ಅದಕ್ಕೆ ಕೇಳಿದ ವಿಷಯ ಹೌದು, ಕೆದರೋದು ಬಂದರೆ ಹೇಳ್ರಿ, ಬರ್ಲಿಕ್ಕಂದ್ರೆ ಇಲ್ಲ, ಅದರದೇನು ಪ್ರಶ್ನೆ ಇಲ್ಲ. ಹೆಣ್ಮಗಳ ವಿಷಯ ಕೇಳೋದು ಕರೆಕ್ಟ್. ಅದಕ್ಕೆ ಮತ್ತೇನು ಕೇಳ್ತಾಳ? ನಾವು ಶ್ರೀಗಣನಾಯಕ ಸದಾ ನಿನ್ನ ಸೇವಕಾತ ನಾವು ಪದ್ಯ ಹಾಡಿದ್ದೇವ್ರಿ. ಎದ್ದಿಗಳಿಗೆ ಹೆಂಗಂದ್ರೆ ಸುರುಮಳಿ ಅವಕಾಳಿ ಮಳಿ ಬಂದಂಗೆ ಆಯ್ತಿಲ್ಲ. ತುಂತುನಿವನಿಗೂ ಎಲ್ಲಿ ತಂದವಳು ಇವನು ಸುದ್ದಿ ಅವ ಹಿಂದೆ ಎತ್ತಿ ಕೊಡವನೇ. ಹೆಣ್ಮಗಳು ಏನು ಕೇಳ್ತಾಳ? ನಿಮ್ಮ ಗಣಪತಿ ನಮ್ಮ ಪಾರ್ವತಿ ಮೇ ಬೆವ್ರನಿಂದ ಮಾಡಿದಾಗ ಏನು ಹೆಸರು ಇಟ್ಟಿಲ್ಲ ಮೊದಲು ತೊಟ್ಲಾಗ ಹಾಕಿ, ಆ ಹೆಸರು ಯಾವ್ದತ್ ಕೇಳ್ತಾಳ ಅಕ್ಕ. ಅದಕ್ಕೆ ಮೊದಲಿನ ಹೆಸರು ಏನಿತ್ತು ತಮ್ಮ ಹೇಳಲ್ಲ? ಮಂಗಳ ಮೂರ್ತಿ ಅಂತೇಳಿ ಅವನು ಮೊದಲಿನ ಹೆಸರ. ಈ ಕಡೆ ಲಂಬೋದರ ಅನಂತನಾಮ ಬಂದವ್ರಿ. ಅವನಿಗೇನು ವಿಘ್ನೇಶ್ವರ, ಗಣನಾಯಕ, ಗಣಪತಿ, ಹಿಂಗ ವಿದ್ಯದ 66 ಕಲೆಗಳಿಗೆ ನೇಮದೇವತಾ. ಇಂಥವನಿಗೆ ಒಂದು ಇಲಿ ಮ್ಯಾಗೆ ಕೂತಾನೆ, ಇಟ್ಟಿ ಇಲಿ ಮ್ಯಾಗ. ಆ ಇಲಿ ಅವನು ಭಾರ ತಾಳ್ತೆ ಹಂಗೆ ಅಂತ ಲಟ್ ಗಣಪತಿಗೆ ಆಗ ಹೆಂಗ ಅದು ಇಲಿ ಹೊತ್ಕೊಂಡು ತಿರುಗಾಡ್ತು ಅಂತ ಪ್ರಶ್ನೆ ಮಾಡ್ತಾಳ. ಆ ಇಲಿ ಆದವ್ರು ಯಾರು? ಮೊದಲಿನ ಜನ್ಮಕ್ಕೆ ಅವ ಏನು ತಪ್ಪು ಮಾಡಿದ್ರು? ಪ್ರಥಮದಲ್ಲಿ ಕ್ರೌಂಚ ಗಂಧರ್ವತ ತಿಳಿದುಕೊಂಡು ಶೌಬ್ರಿ ಋಷಿ ಮಡದಿ ಮ್ಯಾಗ ಕಾಮ ವಿಕಾರ ಆಯ್ತ ಒಂದು. ಶೌಬ್ರಿ ಋಷಿ ಮಡದಿ ಅಂದ್ರ ಬಹಳ ಸುಂದರ ಇದ್ದಳು. ಇವ ಇಲಿಯಾಗಿ ಆಕಿ ಕಾಲಾಗ ಓಡಾಡಕ್ ಚಾಲು ಮಾಡ್ದ. ಇದನ್ನ ಕಂಡು ಹಿಡಿದ್ರು ಯಾರು? ಶೌಬ್ರಿ ಋಷಿಗಳು, ತ್ರಿಕಾಲ ಜ್ಞಾನಿಗಳವರು. ಮಗನೇ, ಇಂಥ ಕೆಟ್ಟ ವಿಷಯ ನಿನ್ನ ತಲೆಯೊಳಗೆ ಯಾವಾಗ ಬಂದು ಇಲಿಯಾಗಿ ನನ್ನ ಹೆಂಡತಿ ಕಾಲಾಗ ಓಡಾಡ್ಲಕತ್ತಿದೆ ಅಂದ್ರೆ ಶಾಶ್ವತವಾಗಿ ನಿನಗೆ ಇಲಿ ಜನ್ಮನೆ ಬರಲೇ ತಿಳ್ಕೊಂಡು ಶಾಪ್ ಕೊಟ್ರು. ಅವಾಗ ಗದಗದ ನಡಿಗೆ ಹೋಗಿ ಗಜಾನನ ಪಾದಕ ಬಿದ್ದ. ಯಪ್ಪ, ಋಷಿಗಳು ಆಡಿದ ಮಾತು ಎಂದು ಹುಷಿ ಹೋಗುದಿಲ್ಲ. ಇದು ಶಾಪ ವಿಮೋಚನೆ ಆಗ್ಬೇಕಾದ್ರೆ ನಾನು ಹೆಂಗೆ ಮಾಡಲಿ? ಅವಾಗ ಜ್ಞಾನಿ ಆದಂಥ ಗಣಪತಿ ಹೇಳ್ತಾ ಇದ್ದಾನ, ನೋಡಪ್ಪ, ಋಷಿಗಳು ಆಡಿದ ಮಾತು ಇದು ನೋಡ್ರಿ. ಇಲ್ಲಿ ಊಟಕ್ಕೆ ಕೂತ ಸಮಯದೊಳಗೆ ಮೊಬೈಲ್ ಕಳೆದಂತ ಯಾರದ ಹಿರಿಯರು ಬಂದು ಇಲ್ಲಿ ಅದ ನಮ್ಮ ಎಂದು ತ್ರಿಕಾಲದೊಳಗೆ ಹುಷಿ ಹೋಗುದಿಲ್ಲ. ನಿನಗೆ ಇಲಿ ಜನ್ಮ ಬರೋದು ಶಾಶ್ವತ ಖಂಡಿತ. ಆದ್ರೆ ನಾನೇ ನಿನ್ನ ಮ್ಯಾಗ ಸ್ವಾರಿ ಮಾಡ್ತೀನಿ ತಗೋ. ನನ್ನ ಪೂಜೆ ಎಲ್ಲಿರ್ತದ ಅಲ್ಲಿ ನಿನ್ನ ಪೂಜೆನೂ ಆತ ಹೇಳ. ಯಪ್ಪ, ನಾ ನಿನ್ನ ಭಾರ ಹೆಂಗೆ ಹೊತ್ಕೊಳ್ಳಿ ಇಂಥ ದಾಂಡಿಗೆ ಇದೀ. ನಾನು ನಿನ್ನ ಮ್ಯಾಗ ಸ್ವಾರಿ ಮಾಡೋ ಹೊತ್ತಿನಾಗ ಅಣುಪ್ರಮಾಣ ಇರ್ತೀನಿ. ಕೆಳಗಿಳಿದ್ರೆ ನಾ ಪ್ರಮಾಣ ಆತೀನಿಪ್ಪ. ನೀ ಏನು ಕಾಳಜಿ ಮಾಡ್ಬೋದು, ಆಶೀರ್ವಾದ ಮಾಡೋದು. ಇನ್ನು ಅನೇಕ ಥರದ ಪುಷ್ಪಾದಿಗಳು ಇದ್ರೆ ಸಹಿತ ಕರಿಕಿ ಪತ್ರಿನಿ ಅವನ ಪಾದಕ್ಕೆ ಹಾಕಿಟ್ಟು ಅರ್ಪಣೆ ಮಾಡ್ತಾರ ಅಂತ ಕೇಳ್ತಾಳೆ ಹೆಣ್ಮಗಳು. ತಂಗಿ, ಅದು ಹೇಳಿದ್ದೆ ಬೇರೆ, ನೀ ತಿಳ್ಕೊಂಡಿದ್ದೆ ಬೇರೆ. ಕರೆ ಪತ್ತ ಇಡು ಅವನ ಪಾದದ ಮ್ಯಾಗ ತಾವ್ರು ಹೇಳ್ಯಾರ. ಈಕಿ ತಲೆ ಕೆಡಿಸ್ಕೊಂಡು ಅಡಿಗೆ ಹೋಗ್ಯಾಡ್ರಿ ಕರಿಕಿ ಪತ್ರಿ ತರ್ಲಾಕ. ಅದು ನೀನು ತಪ್ಪು ತಂಗಿ. ಕರೆ ಪತ್ತ ಅವನ ಪಾದದ ಮ್ಯಾಗ ಇಡು. ಯಾಕಂದ್ರೆ ವಿಶ್ವಾಸೋ ಫಲದಾಯಕ ಅಂತ ಹೇಳ್ತಾರೆ ಜ್ಞಾನಿಗಳು. ವಿಶ್ವಾಸ ಇದ್ದಿಲ್ಲಪ್ಪ ಅಂತಂದ್ರೆ ಸತ್ಯ ಇದ್ದ ದೇವ್ರ ಸಹಿತ ಕರಿಕಲ್ಲಾಗಿ ಕಾಣ್ತಾವ ಕಣ್ಣಿಗೆ. ಅದಕ್ಕೆ ನಿನಗೆ ಖರೆ ಪತ್ತ ಅವನ ಪಾದದ ಮ್ಯಾಗ ಇನ್ನೇಗೆ ತೊಗೊಂಡಾರ. ಆ ಮೊಬೈಲ್ ಅಕ್ಕವ್ರು ಬಂದಾರ ನೋಡ್ರಿ, ಕೊಡ್ರಿ ಇಟ್ಟೋಬೋದವ್ರ. ಅದಕ್ಕೆ ಮುಂದೆ ಮತ್ತೇನು ಕೇಳ್ತಾಳ? ಗಣಪತಿದ ಒಂದು ಹಲ್ಲು ಹೋಗ್ಯದ. ಅದು ಯಾತ್ರ ದಶಿಂದ ಹೋಗ್ಯದ. ಹಲ್ಲು ಭಾರತ ಭೂಮಿ ಒಳಗೆ ಏನಾಗಿ ಉಳಿದ ಅಂತ ಕೇಳ್ತಾಳೆ ಹೆಣ್ಮಗಳು. ಅದಕ್ಕೆ ಅವನಿಗೆ ಏಕದಂತ ನಾಮದ. ಏನೋ ದಂತಂದ್ರೆ ಹಲ್ಲಿಗೆ ತರ ಒಂದು ಹಲ್ಲು ಏನದ ಹೋಯ್ತು. ಆ ಹಲ್ಲಿನಿಂದಲೇ ಹರಕೆ ಏನಿತ್ತು ವೇದವ್ಯಾಸರದು 18 ಪುರಾಣಗಳು ಅವನ ಹಲ್ಲಿನಿಂದ ಲೇಖನಿಕೆ ಮಾಡಿ ನಾನು ಬರೀಬೇಕಂತ ತಿಳ್ಕೊಂಡು 18 ಪುರಾಣಗಳು ಬರೆದ್ರು ಅವ್ರ ಹಲ್ಲಿನಿಂದ ಲೇಖನಿಕಾಗಿ. ಇನ್ನು ಮೊದಲಿನ ಶಿರಾ ಗಣಪತಿ ಎಲ್ಲಿದ ಕೇಳ್ತಾಳೆ ಹೆಣ್ಮಗಳು. ತಂಗಿ, ಏನಾದರೂ ಭಾರತ ಭೂಮಿ ಒಳಗೆ ಉಳಿದ ಶಾಶ್ವತವಾಗಿ ಪಾಲಿಕೆ ಮುಂದೆ ಒಂದು ಕಟ್ಟಿಗೆ ಸುಚ್ಚಿ ಅದೊಂದು ಮೂರ್ತಿ ಸಿಗಿಸ್ಕೆತ್ತಿತ್ತು ತಿರುಗಾಡ್ತಾರೆ ನೋಡ್ರಿ. ಪಾಲಿಕೆ ಮುಂದೆ ಒಂದು ಮಾಯಮೂರ್ತಿ ಮುಖ ಅಂತೇಳಿ ಅದು ಗಣಪತಿ ಮೊದಲಿನ ಶಿರಾ. ಇನ್ನು ಈ ಪ್ರಥಮದಲ್ಲಿ ಭೂಲೋಕದೊಳಗೆ ಈ ಗಣಪತಿ ಕುಂದ್ರಿಸುವಂಥ ಸಂಪ್ರದಾಯ ಯಾರಿಂದ ಬತ್ತು ಯಾವಾಗ ಕೇಳ್ತಾಳ್ರಿ ಹೆಣ್ಮಗಳು. ಕಂಡಾಪಟ್ಟಿ ಸವಾಲು ಕಟ್ಕೊಂಡೇ ಬಂದಾಳ್ರಿ ಇಲ್ಲಿ ಹೊರಾಗ. ಹಾಂ, ಅದಕ್ಕೆ ತಂಗಿ 1918ರಲ್ಲಿ ಆ ಲೋಕಮಾನ್ಯ ತಿಲಕ್ ಮಾತ್ರ ಪ್ರಥಮ ಗಣಪತಿ ಕುಂದಿರ್ಸಿದ್ದು. ಮತ್ತು ಸುಳ್ಳು ಅಂದ್ರೆ
ನೀ ಕೇಳು. ಈಗ ಇಲ್ಲೇ ನಮ್ಮ ಸಾಹೇಬರು ಕೂತಾರೆ, ಕೇಳು, ಹಿರಿಯರು. ಯಾಕಂದ್ರೆ ಓದಿದ್ದೆಲ್ಲ ನೆನಪಿರಂಗಿಲ್ಲ ತಂಗಿ. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳ ಕೆಲವೊಬ್ಬರಿಂದ ಕಲಿತು ಅಂತ ಹೇಳಿ. ಅದಕ್ಕೆ ಕೇಳೋದು ಭಾಳ ಹಗರ ಐತಿ, ಹೇಳೋದು ಭಾಳ ಬಿಡಿಸೈತಿ, ಎಡಸೈತಿ ಕೆಲಸ. ಅದಕ್ಕೆ ಸರ್ವಜ್ಞನೆಂಬವನು ಗರಿವಿನಿಂದ ಆದವನಲ್ಲ, ಸರ್ವಳು ನುಡಿ ಕಲಿತು ವಿದ್ಯೆವು ಪರ್ವತವಾಯಿತು ಸರ್ವಜ್ಞಾತ ಅವ ಹೇಳುವಾಗ ನಾವೇ ಆಗಿಡೋದು ತಪ್ಪಲ. ಇರಲಿ, ನಾವು ವಿಷಯ ಜೀವಿಗಳೇ, ನಾವು ಸಂಸಾರ ಹೆಂಡ್ರು ಮಕ್ಕಳು, ಇಂಥ ವಿಷಯದೊಳಗೆ ಏನೋ ಅಭ್ಯಾಸ ಮಾಡಿದ ನೆನಪುಳಿಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ. ನಮ್ಮದು ಹೊಂಟೆ ಬಿಟ್ಟದ್ರಿ. ರಶ್ಯ ಆಗಲ್ರಿ, ಭಾಳ ಸೂಕ್ಷ್ಮ ಇರ್ತದೆ ಕೆಲಸ, ಗದ್ದಲಾಗ ಆಗೋದಿಲ್ಲ ಕೆಲಸ. ಜರ ಸುಮ್ ಕುಂದ್ರಿ ಅವ್ವ, ಸುಮ್ ಕುಂದ್ರಿ, ಜಗಳ ಮಾಡಬೇಡ್ರಿ, ಎಲ್ಲ ಜಗಳ ಮಾಡಬೇಡ್ರಿ ಅಂತೇಳಿ ನಿಮಗೆಲ್ಲ ಫ್ರೀ ಒಯ್ಲಾಗ ಸಿದ್ದರಾಮಯ್ಯ ಏನೋ ಸ್ಕೀಮ್ ತೆಗೆದು ಪುಕ್ಕಡ್ ತಿರುಗಾಡ್ಲಕತ್ತೀರಿ ಬಸ್ಸಿಗೆ. ನಿಮ್ಮ ದೈವ ಭಾಳ ದೊಡ್ಡದೈತಿ, ಜಗಳ ಆಡಬಾರ್ದು ಹೆಣ್ಮಕ್ಳು ಅಂತೇಳಿ. ಮತ್ತು ಇಲ್ಲಿ ಜಗಳ ಆಡ್ಲಕತ್ತೀರಿ ಅಂದ್ರೆ ಏನು ಹೇಳೋದು ಯವ್ವ? ಸುಮ್ ಕುಂದ್ರಿ ಜರಗಪ್ಪ. ಅದಕ್ಕೆ ಮತ್ತೇನು ಹೇಳ್ತಾಳೆ ಹೆಣ್ಮಗಳು, ಕೂಡಿದಂಥ ಸಭಾದಾಗ ಹಾಡಿ ಮತ್ತೆ ನಾನು ಹೇಳ್ತೀನಿ, ದೈವದಲ್ಲಿ ದೇವರಮ್ಮ ಹೆಂಗಿರ್ತಾನ, ಭಾವ ದೈವಳ್ಳವನ ದೈವದಲ್ಲಿ ದೇವರಿದ್ದಾನ, ನಿನ್ನಂಥ ದರಿದ್ರನ ದೈವದಲ್ಲಿ ದೇವರು ಎಲ್ಲದಾನ, ಪ್ರಯತ್ನ ಮಾಡದೆ ಪರ ವಸ್ತು ಸಿಗುವುದಿಲ್ಲ, ಅರಿವಿನೊಳಗೆ ಗುರು ಐಕ ಆಗ್ಯಾನ ಅಂತ ಇಲ್ಲಿಗೆ ಬಂದು ನಿಂತಾಳೆ ಹೆಣ್ಮಗಳು. ಮತ್ತೇನು ಹೇಳ್ತಾಳ, ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮದಾನ ಅಂತ ಹೇಳ್ತಿ, ಬಯಲು ಕಡೆಯಲ್ಲಿ ಮಾಡ್ಬೇಕಂತ ಕೇಳ್ತಾನ್ರಿ ತುಂತುನೇವು. ಅಲ್ಲಿ ಕೂತ ನೋಡ್ರಿ, ಹಿಂದೆ ಕ್ಯಾವಿಟಾಲ್ ಹಾಕೊಂಡು ಟೆಪಿವಲ್ಲ ಅಂದ್ರೆ ಬಯಲಿ ಮಲ ವಿಸರ್ಜನೆ ಮಾಡಬೇಕು. ಅದಕ್ಕೆ ಕಬೀರದಾಸರು ಹೇಳಿಲ್ಲ, ಕಮಲ ಕಬೀರದಾಸರು ಇದು ಓದಿದಿಲ್ಲ. ಅದಕ್ಕೆ ಎಲ್ಲಿ ಬೇಕಲ್ಲಿ ಪರಮಾತ್ಮದಾನ ಅಂತ ಹೇಳಿ ಮತ್ತು ಬಯಲು ಕಡೆಗೆ ಎಲ್ಲಿ ಮಾಡ್ಬೇಕಂತ ಕೇಳ್ಯಾರ ಅವರು. ತಂದೆ ಮಕ್ಕಳು ವಾಕ್ವಾದ ಆಗ್ಯದ. ಕಾಕಾ ಹಾಯ್ ದೇವ್ರ ಎಲ್ಲಿ ಅಂದರ ಅವ ಹೇಳ ನೋಡ್ರಿ, ನಿಚ್ಚೆ ಹಾಯ್ ಉಪ್ಪರ್ ಹಾಯ್ ಪಾನಿ ಮೇ ಹಾಯ್ ಪತ್ತರ್ ಮೇ ಹಾಯ್ ವೃಕ್ಷ ಎಲ್ಲ ಬೈಲಿ ಎಲ್ಲಿ ಬೇಕಲ್ಲಿ ಅದಾನ. ಅದಕ್ಕೆ ಬಯಲು ಕಡೆ ಎಲ್ಲಿ ಕುಂದಿರ್ಬೇಕಂತ ಕೇಳೋದ್ಗಳಿಗೆ ಹೇಳ್ಯಾರ ನೋಡ್ರಿ ಅವ್ರು ಉತ್ತರ ಕಬೀರದಾಸರು. ಎಲ್ಲಿ ಶಿವನಾಮಿಲ್ ನೋಡು ಬಾಯಿ ಒಳಗ, ಅವನು ಬಾಯಾಗ ಬಯಲು ಕಡೆ ಮಾಡ್ಬೇಕಂತ ಹೇಳ್ಯಾರ. ಅದಕ್ಕೆ ಹೇಳ್ಯಾರ ನೋಡು, ಪುರಂದಾಸ ರೂಪತೆ ಹೇಳಿಲ್ರೆ, ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಬಾಯಿ ಹಾಳು ದೇಗಲಂತೆ ಅಂತ ಹೇಳಿ. ಅದಕ್ಕೆ ಎಲ್ಲಿ ಶಿವನಾಮ ನುಡಿ ಇಲ್ಲ, ಎಲ್ಲಿ ಸತ್ಕಾರ ಇಲ್ಲ, ಎಲ್ಲೇ ಒಳ್ಳೆ ಮಾತುಗಳಿಲ್ಲ, ಸತ್ಯ ಶರಣರ ಸಂಗಿಲ್ಲಲ್ಲ ಅಂಥವ್ರು ಬಾಯಿ ಒಳಗೆ ಹೇಳ್ರಿ ಅಂತ ಹೇಳ ಕಬೀರ. ಅದಕ್ಕೆ ಈಗ ಏನು ಹೇಳ್ಬೇಕಾಗಿದೆ ಹೆಣ್ಮಗಳಿಗೆ, ಕೂಡಿದಂಥ ಸಭಾದಾಗ ಹಾಡಿ ಮತ್ತೇನು ಹೇಳತಿ.